ಪ್ರಕೃತಿಯ ಸೌಂದರ್ಯಕ್ಕೆ ಶರಣಾಗದ ಜೀವ ಎಲ್ಲಿಹುದು ಈ ಜಗದೊಳಗೆ. ಇದರ ಸೌಂದರ್ಯಕ್ಕೆ ಸರಿಸಾಟಿ ಇಲ್ಲ ಈ ಸೃಷ್ಟಿಯೊಳಗೆ. ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ದೇವಿ ಮನೆ ಹಸಿರು ಸಿರಿಯಿಂದ ತನ್ನೆಡೆಗೆ ಪ್ರಯಾಣಿಕರನ್ನು ಸೆಳೆಯುವಂತಹ ಈ ತಾಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಕುಮಟಾ ಹಾಗೂ ಮಲೆನಾಡಿನ ಶಿರಸಿಯನ್ನು ಸಂಪರ್ಕಿಸುವಂತಹ ಸುಂದರವಾದ ಪ್ರಮುಖ ಪರ್ವತ ಮಾರ್ಗ ಇದಾಗಿದೆ. ದಟ್ಟವಾದ ಪಶ್ಚಿಮ ಘಟ್ಟದ ಅರಣ್ಯದ ನಡುವೆ ಸಾಗುವ ಈ ರಸ್ತೆಯು ಸುಂದರವಾದ ಪ್ರಕೃತಿಯ ಸೌಂದರ್ಯದ ಜೊತೆಗೆ 10-15 ಹೇರ್ಪಿನ್ ತಿರುವುಗಳನ್ನು ಹೊಂದಿದೆ. ಈ ದೇವಿಮನೆ ಘಾಟ್ ಉತ್ತರ ಕನ್ನಡ ಜಿಲ್ಲೆಯ ಸಮೃದ್ಧ ಅರಣ್ಯ ವಲಯದಲ್ಲಿದೆ. ಈ ಘಾಟಿನ ಆರಂಭದಲ್ಲಿ ಶ್ರೀ ದುರ್ಗಾ ಹಾಗೂ ಶ್ರೀ ಕ್ಷೇತ್ರಪಾಲೇಶ್ವರ ದೇವರ ದೇವಸ್ಥಾನವಿದೆ. ಈ ಸ್ಥಳವನ್ನ ಇಲ್ಲಿ ನೆಲೆಸಿರುವಂತಹ ದೇವರುಗಳು ಏನೂ ತೊಂದರೆಗಳು ಬಾರದಂತೆ ಕಾಯುತ್ತಾ ಇದ್ದಾರೆ ಎನ್ನುವ ನಂಬಿಕೆ ಇದೆ. ಈ ಮಾರ್ಗದಲ್ಲಿ ಪ್ರಯಾಣಿಸುವವರು ಹೆಚ್ಚಿನದಾಗಿ ಒಮ್ಮೆ ಇಲ್ಲಿ ನಿಂತು ದೇವರಿಗೆ ನಮಸ್ಕರಿಸಿ ಸುಂದರ ಪ್ರಕೃತಿಯ ನೋಟವನ್ನು ಕಣ್ತುಂಬಿಸಿಕೊಂಡು ಮುಂದೆ ಸಾಗುವ ರೂಢಿ ಇದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ತಾಣಕ್ಕೆ ಬಹುಪಾಲು ಮಂಜು ಮುಸುಕಿರುವಂತೆ ಕಾಣುವುದು. ನೀವೇನಾದರೂ ಈ ಮಾರ್ಗದಲ್ಲಿ ಪ್ರಯಾಣಿಸಿದರೆ ಘಟ್ಟದ ಮೇಲಿನಿಂದ ಹಸಿರಿನಿಂದ ಆವೃತವಾದ ಕಣಿವೆಗಳನ್ನು ಮತ್ತು ಕರಾವಳಿಯ ಪ್ರಾಕೃತಿಕ ಸೌಂದರ್ಯದ ನೋಟಗಳನ್ನು ಕಣ್ತುಂಬಿಸಿಕೊಳ್ಬಹುದು. ನಿಮಗೂ ಕೂಡ ಈ ಒಂದು ಸ್ಥಳ ಇಷ್ಟವಾಗಿರುತ್ತೆ ಅಂತ ಅನ್ಕೋತೇನೆ. ಇನ್ನೊಂದು ವಿಶೇಷವಾದ ಸ್ಥಳದ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.